ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸೇ, ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ರೀ. ಸೊ ಇವತ್ತು ನೋಡಿರಿ, ಇವತ್ತು ಕೂಡ ಫಂಕ್ಷನ್ ಇದೆ ರೀ. ಸೊ ಯಾವ ಫಂಕ್ಷನ್ ಅಂದ್ರೆ ನಮ್ಮ ನಾದಿನಿದು ಒಲಿಮಾ ಇದೆ ರೀ. ಅಂದ್ರೆ ಸೌನೂರಾಗ ಒಲಿಮಾ ಐತ್ರಿ ಫ್ರೆಂಡ್ಸ. ನಾವು ಫಟಾಫಟ್ ಅಂತಂದು ಮನ್ಯಾಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಒಲಿಮಾಗ ಹೋಗಾಕಂತಂದು ರೆಡಿ ಆಗ್ಬೇಕ್ರಿ. ಒಲಿಮಾ ಅಂದ್ರೆ ರಿಸೆಪ್ಷನ್ ರೀ. ಅಂದ್ರೆ ಮದುವೆ ಆದ ಮಾರನೇ ದಿನ ರಿಸೆಪ್ಷನ್ಸ್ ಮಾಡ್ತಾರೆ ರೀ. ಅದನ್ನು ಐತ್ರಿ ಇವತ್ತು. ಸೊ ಇವತ್ತೇನೋ ಹುಡುಗರ್ದು ಎಕ್ಸಾಮ್ ಎಲ್ಲ ಐತಂತ್ರಿ. ಸೊ ದಸರಾ ಸೂಟಿದು ಎಕ್ಸಾಮ್ ಅದಾವಲ್ರಿ, ಇವತ್ತಿಂದ ಶುರು ಅಂತ್ರಿ. ಅವ್ರಿಗೆಲ್ಲ ರಟ್ಟು ತಂದಿದ್ರಿ ನಮ್ಮ ಮಾಮ. ಹೋಗಿ ಅವು ಎಲ್ಲಾರ್ಗೂ ತಂದಿದ್ದಾರೆ. ಒಬ್ಬೊಬ್ಬರು ಹಂಚ್ಕೊಂಡು ಈಗ ಎಲ್ಲ ರೆಡಿ ಆಗಿದ್ದಾರೆ ರೀ. ಆಮೇಲೆ ಇದು ಬ್ಯಾಗ್ ಹೊಲ್ಯಾಕತ್ತಿದ್ದಾರೆ ನಮ್ಮ ಸುಮ್ಮದು. ಅದೇನೋ ಹರಿದಿತ್ರಿಪ್ಪ ಕೆಳಗಡೆ ಭಾಗ. ಅದ್ರ ಸಂಬಂಧ ಒಂದು ಸ್ವಲ್ಪ ಹೊಲಿದು ಕೊಟ್ರಾಯ್ತು ಅಂತಂದು ಅದನ್ನ ಹೊಲಿದು ಕೊಡಾಕತ್ತಿದ್ದಾರೆ. ಎಷ್ಟಾಕೊಂಡು ಬುಕ್ಕ ರೀ ಅವು. ಗೌರ್ಮೆಂಟ್ ಸ್ಕೂಲ್ದಾಗಂತೂ ಸಿಕ್ಕಾಪಟ್ಟೆ ಬುಕ್ಸ್ ಕೊಡ್ತಾರೆ. ಇಲ್ಲೆಲ್ಲ ಒಂದು 4 ಇಟ್ಕೊಂಡು ಹೋಗ್ತಿದ್ಲ ರೀ ನಮ್ಮ ಸುಮ್ಮು. ಅಲ್ಲಿ ಅಂದ್ರಪ್ಪ ಎಲ್ಲ ಬ್ಯಾಗ್ ಎಲ್ಲ ತುಂಬಿ ಮತ್ತು ಕೈಯಾಗ ಹಿಡ್ಕೊಬೇಕ್ರಿ, ಅಷ್ಟು ಬುಕ್ಸ್ ಇರ್ತಾವ್ರಿ. ಆಮೇಲೆ ಹುಡುಗರು ಅಂತೂ ಎಲ್ಲ ಫುಲ್ ರೆಡಿ ಆಗಿದ್ದಾರೆ ರೀ. ನಾಷ್ಟ ಇವತ್ತು ಮೊಸರು ಅವಲಕ್ಕಿ ಮಾಡಿದ್ವಿ ರೀ. ಸೊ ನಾಷ್ಟ ಎಲ್ಲ ಇನ್ನೂ ಮಾಡಿಲ್ಲ ರೀ ನಾವು. ಹುಡುಗರಿಗೆಲ್ಲ ಹಾಕ್ಕೊಟ್ವಿ. ಸೊ ಅವರೆಲ್ಲ ನಾಷ್ಟ ಮಾಡಿಕೊಂಡು ರೆಡಿ ಆಗಾಕತ್ತಾರೆ ರೀ. ನಮ್ಮ ಮಲ್ಲಿಕ್ ಇನ್ನೂ ರೆಡಿ ಆಗಿಲ್ಲ ರೀ. ಅವ ಹೇಳೋದು ಈಗ ಎದ್ದಾನೆ ರೀ. ಈಗ ಇನ್ಮೇಲೆ ಅವನು ರೆಡಿ ಆಗ್ಬೇಕು ರೀ. ಅವನದು ಗುಳಿಗೆ ಅವೆಲ್ಲ ಇದಾವೆ ರೀ. ಸೊ ಅವನು ನಾಷ್ಟ ಮಾಡಿ ಗುಳಿಗೆ ಔಷಧಿ ತೊಗೊಂಡು ಹೋಗ್ತಾನೆ ರೀ. ಈಗ ಅವ್ರು ಹೋದ್ಮೇಲೆ ನಾವು ಈಗ ಊರಿಗೆ ಹೋಗಿದ್ರೆ. ಸೊ ಊರಿಗೆ ಅಂದ್ರೂ ಸೌನೂರಿಗೆ ಹೋಗೋದ್ರಿ. ಆಮೇಲೆ ನಾನು ಸೌನೂರಿಂದನೇ ಸೀದಾ ಹುಬ್ಳಿಗೆ ಹೋಗ್ಬೇಕು ರೀ. ಯಾಕಂದ್ರೆ ನಮ್ದು ಇವತ್ತಿಗೆ ಮುಗೀತು ರೀ ಸೂಟಿದು. ಒಂದೇ ದಿನ ಸೂಟಿ ಹೇಳಿ ಬಂದಿದ್ದೆ ರೀ. ಅದ್ರ ಸಂಬಂಧ ಒಂದು ದಿನದ್ದು ಆಯ್ತು ರೀ. ಸೊ ಇವತ್ತಂದ್ರೆ ನಾನು ಸಂಜೆ ಮುಂದೆ ಅಣ್ಣ ಮಠ ಅಂದರೆ ಊರಿಗೆ ಹೋಗ್ಬೇಕು ರೀ. ಮತ್ತು ನಮ್ಮಪ್ಪ ನಮ್ಮಮ್ಮ ಬರ್ತೇನೆ ಅಂತಂದು ಹೇಳಿದಾರೆ ರೀ. ಬಟ್ ಗೊತ್ತಿಲ್ಲ ನನಗೂ ಅಷ್ಟೇನು ಸರಿಯಾಗಿ. ಅವ್ರು ಬಂದರೆ ಕರ್ಕೊಂಡು ಹೋಗ್ತೀನಿ ರೀ. ಈಗ ಇಲ್ಲಿಂದ ಹೋದ್ಮೇಲೆ ಈಗ ಇನ್ನೊಂದು ಸ್ವಲ್ಪ ಕೆಲಸ ಇದೆ ರೀ. ನಮ್ಮ ಸುಮ್ಮು ಅಳ್ತಾಳಂತಂದು ನಾವು 11-12 ಗಂಟೆ ಬಿಟ್ಟಾಯಿತು ಅಂತ ಅಂದ್ಕೊಂಡು ಸುಮ್ಮನೆ ಈಗ ಮನ್ಯಾಗಿನ ಕೆಲಸ ಮಾಡ್ಕೊಳಕತ್ತಿದ್ವಿ ರೀ. ಯಾಕಂದರೆ ಈಗ ನಾನು ಹೋಗ್ತೀನಿ ಅಂತಂದು ಅಂದ್ರೆ ಬಿಡಂಗೇ ಇಲ್ಲರಿ ನಮ್ಮ ಸುಮ್ಮು. ಇಲ್ಲೇ ಇರೋ ಅಂತಂದು ಮತ್ತು ಜಗಳ ತೆಗೆದು ಅಳ್ಕೊತ ಕುಂತು ಬಿಡ್ತಾಳೆ ರೀ. ಅದ್ರ ಸಂಬಂಧ ಮತ್ತು ಇಲ್ಲಮ್ಮ ಇರ್ತೀನಿ ನಾನು ಇಲ್ಲೇ, ನೀ ಹೋಗಿ ಬಾ ಶಾಲೆಗೆ ಅಂತಂದು ಹೇಳಿ ಒಂದು ಸ್ವಲ್ಪ ಏನೋ ರಂಬಿಸಿ ಕಳ್ಸಾಕತ್ತಿದ್ದೆ ರೀ ನಾನು. ಆಮೇಲೆ ನೋಡ್ರಿ ರೆಡಿ ಆದ್ಲು ನಮ್ಮ ಸುಮ್ಮು. ರೆಡಿಯಾಗಿ ಈಗ ಒಂದು 10 ರೂಪಾಯಿ ಕೊಟ್ಟಿದ್ದೆ ರೀ ನಾನು ಎಲ್ಲರಿಗೂ. ಸೊ ಅದನ್ನು ತೊಗೊಂಡು ಏನೋ ಕುರ್ಕುರೆ 2 ರೂಪಾಯಿದು ಕುರ್ಕುರೆ ಏನೋ ತೊಗೊಂಡು ತಿನ್ಕೊತ ನಿಂತಿದ್ಲು ರೀ. ನಮ್ಮ ಮಲ್ಲಿಗೆ ರೆಡಿ ಆಗಿದ್ದಾನೆ ರೀ ಆಲ್ರೆಡಿ. ಈಗ ಒಂದು ಔಷಧಿ ಎಲ್ಲ ಕುಡಿದು ಬಿಟ್ರೆ ಅವನು ಕೂಡ ಹೋಗ್ತಾನೆ ರೀ. ಈಗ ನಮ್ಮ ಸುಮ್ಮು ಈಗ ಹೊಂಟಾಳ್ರಿ. ಯಾಕಂದರೆ ಇವರು ಫಸ್ಟ್ ಹೋಗಿಬಿಡ್ತಾರೆ ರೀ. ನಮ್ಮ ಸುಮ್ಮು, ಆಮೇಲೆ ತಶು, ನಮ್ಮ ಸಮೀರ್ ಎಲ್ಲರೂ, ಆಮೇಲೆ ನಮ್ಮ ತನು, ಇವರೆಲ್ಲ ಹೋದ್ಮೇಲೆ ನಾವು ರೆಡಿಯಾಗಿ ಹೋಗ್ಬೇಕು ರೀ. ಈಗ ನೋಡಿರಿ ಬಾಂಡೆ ಎಲ್ಲ ತಿಕ್ಕಿದ್ವಿ ರೀ ಇಬ್ಬರು, ನಮ್ಮ ಅಕ್ಕ ನಾನು ಕೂಡಿ ಇಬ್ಬರು ಬಾಂಡೆ ಎಲ್ಲ ತಿಕ್ಕಿ ಆಮೇಲೆ ಕಸನೆಲ್ಲ ಮಾಡ್ಕೊಂಡೆ ರೀ. ಆಮೇಲೆ ಒಲೆ ಬಳಿದ ಎಲ್ಲ ಸ್ವಚ್ಛ ಮಾಡ್ಕೊಂಡು ಈಗ ಕೈಕಾಲು ಮುಖ ತೊಗೊಂಡು ಬಂದಿದ್ದೀನಿ ರೀ. ಸೊ ಈ ರಿಸೆಪ್ಷನ್ ಪಾರ್ಟಿಗೆ ನಾನು ಇವತ್ತು ಕೂಡ ಸೀರೆನ ಹಾಕ್ಕೊಳಕತ್ತೀನಿ ರೀ. ಸೊ ಡ್ರೆಸ್ ಅಂತೂ ಅದು ಒಂದೇ ಐತ್ರಿ, ಮೊನ್ನೆ ಹಾಕ್ಕೊಂಡಿದ್ದು ಮದ್ವೆಗೆ ಅಂತಂದು. ಅದ್ರ ಸಂಬಂಧ ಇವತ್ತು ಇದು ಯಾವ್ದ್ರಿಪ್ಪ ಇದು ಕುಂದನ್ ಸೀರೆ ರೀ. ಇದು ಇದ ಕೂಡ ಹಾಕ್ಕೊಂಡೇನಿ ರೀ. ನೋಡಿರಿ ಫ್ರೆಂಡ್ಸ್ ಹೆಂಗೆ ಕಾಣಾಕತ್ತೈತಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಈ ಸೀರೆ. ಆಮೇಲೆ ಜಡಿ ಹಾಕ್ಕೊಳಕತ್ತಿದ್ದಾರೆ. ಸೊ ಎಲ್ಲ ರೆಡಿ ಆಗೈತೆ ರೀ. ಬಟ್ ಜಡಿದು ಒಂದು ಸೆಟ್ ಆಗ್ಬೇಕಲ್ರಿ. ಜಡಿ ಯಾವ್ದು ಸೆಟ್ ಆಗುತ್ತೆ ಆ ಸೀರೆಗೆ ಅಂತಂದು ನಾನು ಹೆಂಗೆ ಬೇಕು ಹಂಗೆ ಹಾಕ್ಕೊಳಕತ್ತಿದ್ದಾರೆ. ಬಟ್ ಇನ್ನೊಂದು ಏನಪ್ಪ ಅಂದ್ರೆ ಜಾಸ್ತಿ ರೆಡಿ ಅನ್ನೋದು ಏನಿಲ್ಲ ರೀ. ಒಂದು ಸ್ವಲ್ಪ ಸಾಗರ್ ಜಡಿ, ಆಮೇಲೆ ಕಿವ್ಯಾನು, ಆಮೇಲೆ ಕೊಳ್ಳಾಗಿನವು ಬಳೆ ಇವೆಲ್ಲ ಹಾಕ್ಕೊಂಡು. ಸೊ ನಾವು ಹಾಕ್ಕೊಳೋದ ಯಾವಾಗಾರ ಒಮ್ಮೆ ರೀ ಬಳೆ ಅವೆಲ್ಲ. ನಂಗೆ ಯಾವಾಗಲೂ ಬಳೆನೇ ಆಗಿ ಬರಂಗಿಲ್ಲ ರೀ. ಸೊ ಜಾಸ್ತಿ ಅಂದ್ರೆ ನಾನು ಯಾವತ್ತೂ ಉಡಂಗೂ ಇಲ್ಲ ರೀ ಅದೇ ಬಳೆ. ಇದು ಏನಾರ ಫಂಕ್ಷನ್ ಹೀಗೆಲ್ಲ ಇದ್ರನ್ನ ತೆಗೆದಿಟ್ಟು ಏನಾರ ಹಾಕ್ಕೊಂಡು ಹೋಗ್ತೇನೆ ರೀ. ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನಾನು ಹೇರ್ ಕಟ್ನ ಮಾಡಿಸಿದ್ದೆ ರೀ. ಸೊ ಭಾಳ ದಿನ ಆತ್ರಿ ಹೇರ್ ಕಟ್ ಮಾಡಿಸಿ, ಒಂದು 2 ತಿಂಗಳೇನೋ ಆಗೈತೆ ರೀ. ಅದಕ್ಕೆ ಅಷ್ಟು ಸಣ್ಣ ಲೆಂತ್ ಕಮ್ಮಿ ಕಾಣಾಕತ್ತೈತೆ ರೀ. ಸೊ ನೋಡಿರಿ ಫ್ರೆಂಡ್ಸ, ಫೈನಲಾಗಿ ಈ ಥರ ರೆಡಿ ಆದರೆ ಸೊ ಸಿಂಪಲ್ ಕಾಣಾಕತ್ತೈತೆ ರೀ. ಜಡೆ ಅಂತೂ ನನಗೇನು ಸೆಟ್ ಆಗಂಗಿಲ್ಲ ರೀ. ಬಟ್ ಈ ಹೇರ್ ಸ್ಟೈಲ್ ಅಂತೂ ನಂಗೆ ಯಾವಾಗಲೂ ಸೆಟ್ಟೇ ಆಗಂಗಿಲ್ಲ ರೀ. ಅದೇ ಹೇಳ್ತಿರ್ತೇನಲ್ಲ ರೀ, ಯಾವಾಗಲೂ ನಂಗೆ ಸೈಡ್ ಇದು ಹೇರ್ ಸ್ಟೈಲ್ ತೆಗೆದು ಬಾಚ್ಕೊಂಡ್ರೆ ಚಲೋ ಕಾಣಿದ್ರೆ. ಆಮೇಲೆ ನೋಡಿರಿ ಫ್ರೆಂಡ್ಸ, ಈಗ ಫುಲ್ ರೆಡಿ ಆಗಿದ್ದು ತೋರಿಸ್ತೀನಿ ರೀ. ಅದು ಮಿರರ್ದಾಗ ಈ ಥರ ತೋರಿಸ್ತೀನಿ ನೋಡಿರಿ. ಸೀರೆ ಅಂತ ಸಖತ್ತಾಗೈತೆ ರೀ. ಆಮೇಲೆ ಫುಲ್ ವರ್ಕ್ನೂ ಐತ್ರಿ ಕುಂದನ್ ಸೀರೆ ರೀ.
ಸೀರೆ ಅಂತೂ ಭಾಳ ವಜ್ಜೆ ಐತ್ರಿ. ಆಮೇಲೆ ಇದೆಲ್ಲ ತೋರಿಸೋದು ಸಂಬಂಧ ಒಬ್ಬೊಬ್ಬರು ಓವರ್ ಆ್ಯಕ್ಟಿಂಗ್ ಅಂತಂದು ಕಮೆಂಟ್ ಹಾಕ್ತಾರೆ ರೀ. ಸೊ ಅವರು ಓವರ್ ಆ್ಯಕ್ಟಿಂಗ್ ಮಾಡ್ಕೊತನ ಕಮೆಂಟ್ ಹಾಕಿರ್ತಾರೆ ರೀ. ಬಟ್ ಅದನ್ನು ನಮ್ಮಂಥವ್ರಿಗೆ ಹೇಳ್ತಾರಲ್ರಿ, ನಿಜವಾಗ್ಲೂ ಅವ್ರಿಗೆ ಏನು ಹೇಳಬೇಕು ಗೊತ್ತಾಗಂಗಿಲ್ಲ ರೀ. ಯಾಕಂದ್ರೆ ನಮ್ಗಿಂತ ಓವರ್ ಆ್ಯಕ್ಟಿಂಗ್ ಮಾಡಿ ಇನ್ನೂ ರೆಡಿ ಆಗೋರೇ ಭಾಳ ಜನ ಇರ್ತಾರೆ ರೀ. ಅಂಥದ್ರಾಗ ನಾವು ಇಷ್ಟು ಸಿಂಪಲ್ಲಾಗಿ ರೆಡಿ ಆದ್ರೂ ಓವರ್ ಆ್ಯಕ್ಟಿಂಗ್ ಅಂತಂದು ಹೇಳ್ತಾರೆ ರೀ. ಏನು ಹೇಳಬೇಕು ಗೊತ್ತಿಲ್ಲ ಫ್ರೆಂಡ್ಸ. ಹೋಗಲಿ ಬಿಡ್ರಿ, ಇನ್ನೊಬ್ರ ಚಿಂತೆ ನಮ್ಗೆ ಯಾಕೆ ರೀ. ಆಮೇಲೆ ನೋಡಿರಿ ಫ್ರೆಂಡ್ಸ, ಫೈನಲ್ ಆಗಿ ನಾವು ಅಂತ್ರಿಗೆ ಸವಣೂರು ಹೊಂಟೇವಿ ರೀ. ಆಮೇಲೆ ಇದು ಬೈಕ್ನಾಗ ಹೊಂಟಿದ್ವಿ ರೀ, ನಾನು ನಮ್ಮ ಅಕ್ಕ ಆಮೇಲೆ ನಮ್ಮ ಮಾಮ 3 ಜನ ಸೇರಿ. ಸೊ ಬೈಕ್ನಾಗ ಆಮೇಲೆ ಕಡೆಯದಾಗಿ ನಾವು ಸವಣೂರು ಹಾಲ್ಗೆ ಬಂದ್ವಿ ರೀ. ಇಲ್ಲೇ ಕಮಾನ್ ಭಾಷಾ ಹಾಲ್ ರೀ ಸವಣೂರಾಗ. ಇದು ಮದುಮಗಳು ನಮ್ಮ ಕರ್ಕೊಂಡು ಬಂದು ಕುಂದ್ರಿಸಿದ್ರು ರೀ. ಇನ್ನೊಂದು ಕಡೆ ಸ್ಟೇಜ್ ಹಾಕಿದಾರೆ ರೀ, ಅಲ್ಲೇ ಮದುಮಗ ಅವ್ರ ಆಮೇಲೆ ಅವರೆಲ್ಲ ಫ್ರೆಂಡ್ಸ್ ಕುಂತಿದ್ದ ಸಂಬಂಧ ಈ ಕಡೆ ಮದುಮಗಳನ್ನ ಕುಂದಿರ್ಸಿದ್ರು ರೀ. ಆಮೇಲೆ ಇನ್ನೂ ನಮ್ಮ ಹಾವೇರಿ ಕಡೆಯವರು ಬೀಗರು ಎಲ್ಲ ಬಂದಿಲ್ಲ ರೀ. ಯಾಕಂದ್ರೆ ನಾವು ಫಸ್ಟ್ ಈ ಕಡೆ ಬಂದುಬಿಟ್ಟಿವಿ ರೀ. ಬಂದು ಕುತ್ಕೊಂಡಿದ್ವಿ ರೀ. ಎಲ್ಲರೂ ಊಟಕ್ಕೆ ನಡ್ರಿ ಅಂತಂದು ಭಾಳ ಫೋರ್ಸ್ ಮಾಡಾಕುಂತ್ರು ರೀ. ಸೊ ನಾವು ನಮ್ಮ ಎಲ್ಲ ಫ್ಯಾಮಿಲೀಸ್ ಏನು ನಮ್ಮ ಬೀಗರೆಲ್ಲ ಬಂದ ಮೇಲೆ ನಾವು ಊಟಕ್ಕೆ ಅಂತಂದು ಈಗ ಹೊಂಟಿದ್ದೀವಿ ನೋಡಿರಿ ಫ್ರೆಂಡ್ಸ. ಯಾಕಂದ್ರೆ ಅವ್ರು ಬರೋ ತನಕ ನಮಗೂ ಊಟ ಮಾಡೋಕನ ಆಗಲಿಲ್ಲರಪ್ಪ. ಅವ್ರು ಬಂದ ಮೇಲೆನೂ ಊಟ ಮಾಡಿದ್ರಾಯ್ತು ಎಲ್ಲರೂ ಸೇರ್ಕೊಂಡು ಅಂತಂದು ಈಗ ಊಟಕ್ಕೆ ಅಂತಂದು ಬಂದಿದ್ದೀವಿ ರೀ. ಇವರು ಕೂಡ ಅದೇ ಅಡುಗೆ ಮಾಡಿದಾರೆ ರೀ. ಮಟನಿಂದ ಇದು ಅಗ್ನಿ ಮಾಡಿದ್ರು ರೀ. ಆಮೇಲೆ ಕಬಾಬು, ಚಟ್ನಿ, ಆಮೇಲೆ ಪುಸ್ಕ ರೈಸ್, ದಾಲ್ಚಾ ಎಲ್ಲ ಮಾಡಿದ್ರಿ. ಆಮೇಲೆ ಊಟ ಮಾಡ್ಕೊಂಡು ಬಂದು ನಾವು ಈ ಕಡೆ ಕುಂತಿದ್ದೀವಿ ನೋಡಿರಿ ಫ್ರೆಂಡ್ಸ. ನಮ್ಮದು ನೋಡಿರಿ ಹೇರ್ ಸ್ಟೈಲ್ ಎಲ್ಲ ಹೆಂಗೆ ಆಗ್ಯದ, ಅದಕ್ಕೆ ನಂಗೆ ಸೆಟ್ ಆಗಂಗಿಲ್ಲ ರೀ ಫ್ರೆಂಡ್ಸ್ ಅದು. ಆಮೇಲೆ ಫೈನಲ್ ಆಗಿ ನೋಡಿರಿ ಫ್ರೆಂಡ್ಸ, ಈ ಕಡೆ ದೊಡ್ಡ ಸ್ಟೇಜ್ ಕಡೆ ಕರ್ಕೊಂಡು ಬಂದಿರಿ ಮದುಮಕ್ಕಳನ್ನ. ಆಮೇಲೆ ನಾನು ಇದನ್ನೆಲ್ಲ ಮುಗಿಸಿ ಹುಬ್ಳಿಗೆ ಹೋಗ್ಬೇಕಂತಂದು ಸವಣೂರು ಬಸ್ ಸ್ಟ್ಯಾಂಡ್ ಬಂದು ಈಗ ಬಸ್ ಹತ್ತಿದ್ದೀನಿ ರೀ ಆಲ್ರೆಡಿ. ಯಾಕಂದ್ರೆ ನಂಗೆ ಅಲ್ಲೇ ನಿಂದ್ರಕ್ಕೆ ಆಗಲಿಲ್ಲ ರೀ. ಆಮೇಲೆ ವೀಡಿಯೋ ತಗೊಳಕ್ಕೂ ಆಗಲಿಲ್ಲ ರೀ ಫ್ರೆಂಡ್ಸ. ನಂಗೆ ಆಲ್ರೆಡಿ ಭಾಳ ಲೇಟನ ಆಗಿತ್ತು ರೀ. ಅದ್ರ ಸಂಬಂಧ ನಾನು ಈಗ ಹಂಗಿಲ್ಲ ಬಿಡು, ನಂಗೆ ನಿಂತ್ಕೊಂಡ್ರೆ ಮಾತ್ರ ರಾತ್ರಿ ಆಗ್ತೈತಿ ಅಂತಂದು ಅದ್ರಾಗ ನಾನು ಒಬ್ಬಳೇ ರೀ. ಅಮ್ಮ ಬರ್ತೇನೆ ಅಂತಂದು ಅವರು ಕೂಡ ಬರಲಿಲ್ಲ ರೀ. ಮತ್ತು ನಾವು ಒಬ್ಬಳ ಅಲ್ಲೇ ಟೈಮ್ ನೋಡಿದ್ರೆ 5:30 ಮೇಲ್ಪಟ್ಟು ಆಗಿಬಿಟ್ಟೈತೆ ರೀ. ಇಲ್ಲಿ ಬರೋ ತನಕ ಅಂದರೆ 7:30 8 ಗಂಟೆ ಆಗುತ್ತೆ ಅಂತಂದು ಬಂದುಬಿಟ್ಟಾರೆ ನಾನು. ಸೊ ನನಗೂ ಮತ್ತು ರಾತ್ರಿ ಅಲ್ಲಿನೂ ಹೋಗಾಕಂತಂದು ಹೆದರಿಕೆ ಆಗ್ತೈತೆ ರೀ. ಜನ ಸರಿ ಇರೋಂಗಿಲ್ಲ ಏನಿಲ್ಲ ಅಂತಂದು ಜಲ್ದಿ ಬಂದುಬಿಟ್ಟೆ ರೀ. ಆಮೇಲೆ ನಂಗೆ ಇದು ಸರಿಯಾಗಿ ವಿಡಿಯೋ ಅಷ್ಟೇನು ಬಂದಿಲ್ಲ ಅನ್ನಿಸ್ತದೆ ಫ್ರೆಂಡ್ಸ. ನೋಡಿರಿ, ನನಗೆ ಆದಷ್ಟು ನಾನು ವಿಡಿಯೋನ ಮಾಡಿದ್ದೀನಿ. ಯಾಕಂದರೆ ಇಲ್ಲೆಲ್ಲ ಅಲೋ ಇಲ್ಲರಿ ಆಲ್ರೆಡಿ. ಅದನ್ನು ನಾನು ನಂಗೆ ಅಲ್ಲೇ ಹೇಳಾಕತ್ತಿದ್ರು ರೀ ಎಲ್ಲರೂ, ವಿಡಿಯೋದಾಗ ಬರಾಕತ್ತಿ ಹಂಗೆ ಹಿಂಗೆ ಅಂತಂದು. ಅದ್ರ ಸಂಬಂಧ ಮತ್ತು ನನಗೆ ವಿಡಿಯೋ ಮಾಡೋಕ್ಕೂ ಒಂಥರ ಹಿಂದೆ ಮುಂದೆ ಆಗಿಬಿಡ್ತು ರೀ ಫ್ರೆಂಡ್ಸ. ನಂಗೆ ಆದಷ್ಟು ನಾನು ವೀಡಿಯೋನ ಮಾಡಿದ್ದೀನಿ ರೀ. ಮತ್ತು ಯಾರು ಏನು ತಿಳ್ಕೊಬೇಡ್ರಿ, ರಿಸೆಪ್ಷನ್ ವೀಡಿಯೋಸ್ ಇಷ್ಟ ಐತಿ ಅಂತಂದು ಬೇಜಾರನ್ನು ಮಾಡ್ಕೋಬೇಡ್ರಿ. ಇದ್ದಷ್ಟು ನಾನು ಹಾಕಿದ್ದೀನಿ, ಆದಷ್ಟು ನೋಡಿ ಎಲ್ಲರೂ ಕೂಡ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಯಾಕಂದ್ರೆ ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದ್ರಿ. ಫೈನಲ್ ಆಗಿ ನಾನಂತರೂ ಹುಬ್ಳಿಗೆ ರೀಚ್ ಆದೆ ರೀ ಫ್ರೆಂಡ್ಸ. ಈಗ ಮನೆಗೆ ಹೋಗೋದು ಅಷ್ಟೇ ಬಾಕಿ ರೀ. ಸೊ ಆಟೋ ಒಂದು ಸಿಕ್ತು ರೀ, ಇಲ್ಲೇ ಮನೆಗೆ ಹೋಗ್ತಾ ಇದ್ದೀನಿ ರೀ ಫ್ರೆಂಡ್ಸ. ಮತ್ತು ನೋಡಿರಿ ಫ್ರೆಂಡ್ಸ, ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡೋದು ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.